ಓಂ ಶಾಂತಿ. ಓಂ ಶಾಂತಿ. ಓಂ ಶಾಂತಿ. ಅವ್ಯಕ್ತ ಮುರಳಿ ಮಂಥನ, ಹೊಸ ಮುರಳಿ. ಮುರಳಿಯ ದಿನಾಂಕ 31/12/2008. ಹೊಸ ವರ್ಷಕ್ಕೋಸ್ಕರ ಬಾಬಾರವರು ಕೊಟ್ಟಿರುವಂತಹ ಒಂದು ಮುರಳಿ. ಇಲ್ಲಿ ಬಾಬಾ ಏನ್ ಹೇಳ್ತಿದ್ದಾರೆ, इस नए वर्ष में परिवर्तन शक्ति के वरदान द्वारा नेगेटिव को पॉजिटिव में परिवर्तन कर संकल्प श्वास समय को सफल करो, सफलता मूर्त बनो. ನಾವೆಲ್ಲ ಯಾರು? ಆತ್ಮಗಳು. ಆತ್ಮ ಅಲ್ವಾ? ಭಗವಂತ ನಮ್ಮನ್ನು ಯಾಕೆ ಆಯ್ಕೆ ಮಾಡಿದ್ದಾರೆ? ವಿಶ್ವ ಕಲ್ಯಾಣ ಮಾಡಿ. ವಿಶ್ವ ಕಲ್ಯಾಣ ಮಾಡಿ ಅಲ್ವಾ? ಇವಾಗ ಲೌಕಿಕದಲ್ಲಿ ನೋಡಿ ವಿದ್ಯಾರ್ಥಿಗಳನ್ನ ಕೆಲವೊಂದು ಕಾಲೇಜಿಗೆ ಎಂಜಿನಿಯರಿಂಗ್ ಅಂತ ಸೆಲೆಕ್ಷನ್ ಮಾಡ್ತಾರೆ, ಮೆಡಿಕಲಿಗಂತ ಸೆಲೆಕ್ಷನ್ ಮಾಡ್ತಾರೆ. ಯಾಕೆಂದ್ರೆ ಅಲ್ಲಿ ವಿದ್ಯಾರ್ಥಿಗಳನ್ನ ಎಂಜಿನಿಯರ್ ಆಗಿ, ವಕೀಲರಾಗಿ, ಡಾಕ್ಟರ್ ಆಗಿ ಏನ್ ಮಾಡ್ತಾರೆ? ಪರಿವರ್ತನೆ ಮಾಡ್ತಾರೆ. ಹಾಗೆ ಇಲ್ಲಿ ನಮ್ಮನ್ನ ಭಗವಂತ ಆಯ್ಕೆ ಮಾಡಿದ ಯಾಕೆ? ವಿಶ್ವ ಪರಿವರ್ತನೆಗೆ. ಯಾವ ರೀತಿ ವಿಶ್ವ ಪರಿವರ್ತನೆ ಹಿಂಗಾಗ್ತದೆ? ಯಾವ ರೂಪದಲ್ಲಿ ವಿಶ್ವ ಪರಿವರ್ತನೆ ಆಗ್ತದೆ, ಯಾವ ವಿಧದಲ್ಲಿ ಆಗತ್ತೆ, ಅದಕ್ಕೆ ಕಾರಣ ಏನು, ವಿಧಿವಿಧಾನ ಏನು, ಯಾಕೆ ವಿಶ್ವ ಪರಿವರ್ತನೆ ಆಗಬೇಕು? ಓಕೆ, ನಿಮ್ಗೊಂದು ಪ್ರಶ್ನೆ. ಆದ್ಮೇಲೆ ಬೆಳಗಿಂದ ಮನೆಯಿಂದ ಹೊರಗಡೆ ಹೋಗಿ ಸಾಯಂಕಾಲ ವಾಪಸ್ ಬರ್ತೀರಾ. ಓಕೆ, ನಿಮ್ ಶರೀರ ಮತ್ತು ಬಟ್ಟೆ ಹೆಂಗಿರ್ತದೆ? ಗಲೀಜಾಗಿರ್ತೀವಿ, ಸುಸ್ತಾಗಿರ್ತೀವಿ. ಹಾ ಸರಿ. ಮನೆಗೆ ಬಂದು ಏನ್ ಮಾಡ್ತೀರಾ? ಸ್ವಚ್ಛತೆ ಮಾಡ್ಕೋಬೇಕು, ವಿಶ್ರಾಂತಿ ಪಡಿಬೇಕು. ಓಕೆ, ಕ್ಲೀನ್ ಮಾಡ್ತಿರ್ತಾನೆ. ಹಾಗೇನೆ ಹೊರಗಡೆ ಹೋಗ್ಬಿಟ್ಟು ನೀರು ಕುಡ್ದಿರ್ತೀರ, ಏನೋ ತೊಂದರೆ ಆಗಿರ್ತದೆ, ಕಾಯಿಲೆ ಬರುತ್ತೆ. ಮನೆ ಬಂದಾಗ ಏನ್ ಮಾಡ್ತೀರಿ? ಸರಿ ಮಾಡ್ಕೋಬೇಕು. ಮೆಡಿಸಿನ್ ತಗೊಂಡು ಆರೋಗ್ಯವನ್ನ ಸರಿ ಮಾಡ್ಕೊಳ್ತೀವಿ ಅಲ್ವಾ? ಮಾಡ್ಕೊಂಡಿಲ್ಲ ಅಂದ್ರೆ ಏನಾಗತ್ತೆ? ಹಾಳಾಗುತ್ತೆ ಶರೀರ ಹಾಳಾಗುತ್ತೆ. ಹಾಳಾಗತ್ತೆ. ಆವಾಗ ನೀವು ಕರ್ಮವನ್ನ ಸರಿಯಾಗಿ ಮಾಡ್ಲಿಕ್ಕೆ ಆಗೋದಿಲ್ಲ ಅಲ್ವಾ? ಹಾಗೇನೆ ಆತ್ಮೀಯರೇ, ಹೀಗೆ ಈ ಪ್ರಪಂಚದಲ್ಲಿ ಮಲಿನ ಆಗಲಿಕ್ಕೂ ಅವಕಾಶ ಇದೆ, ಕ್ಲೀನ್ ಮಾಡ್ಲಿಕ್ಕೂ ಕೂಡ ಅವಕಾಶ ಇದೆ ಅಲ್ವಾ? ಸಾಧನವನ್ನ ಮಲಿನತೆ ಇರುವಂತ ಸ್ಥಳಕ್ಕೆ ನೀವು ಕಳಿಸಿದಾಗ ಅಲ್ಲಿರುವಂತ ವಾತಾವರಣ ವಾಯುಮಂಡಲದ ಕಾರಣ ಸಾಧನ ಮಲಿನ, ಅಪವಿತ್ರ, ಅಶುದ್ಧ ಆಗತ್ತೆ. ಅದೇ ಸಾಧನವನ್ನ ನೀವು ಸ್ವಚ್ಛ ಮಾಡುವಂತ ಸ್ಥಳಕ್ಕೆ ತಂದು ವಿಧಿವಿಧಾನದ ಮೂಲಕ, ಜ್ಞಾನದ ಮೂಲಕ ಅದಕ್ಕೆ ಟ್ರೀಟ್ಮೆಂಟ್ ಅನ್ನ ಕೊಟ್ಟಾಗ ಏನಾಗ್ತದೆ? ಅದು ಪವಿತ್ರ, ಶುದ್ಧ, ಸ್ವಚ್ಛ, ಆರೋಗ್ಯಕರ ಆಗತ್ತೆ. ಹೌದಲ್ವ? ಇವತ್ತು ಶರೀರದ ಆರೋಗ್ಯ ಸರಿ ಮಾಡ್ಕೊಳ್ಳಿಕ್ಕೆ ವ್ಯವಸ್ಥೆ ಇದೆ, ಬಟ್ಟೆ ಕ್ಲೀನ್ ಮಾಡಲಿಕ್ಕೆ ವ್ಯವಸ್ಥೆ ಇದೆ, ಮನೆ ಕ್ಲೀನ್ ಮಾಡಲಿಕ್ಕೆ ವ್ಯವಸ್ಥೆ ಇದೆ. ಆದರೆ ವರ್ತಮಾನ ಸಮಯದಲ್ಲಿ ಮನುಷ್ಯಾತ್ಮರಿಂದ ಮತ್ತು ಬೇರೆ ಆತ್ಮಗಳಿಂದ ಹೊಡ್ತಾ ಇರುವಂತ ವಿಕಾರ ಇದೆಯಲ್ಲ, ರಾವಣ ಇದಾನಲ್ಲ, ವಿಕಾರದ ಬೆಂಕಿ ಇದೆಯಲ್ಲ, ಇವತ್ತು ಜ್ವಾಲೆಯ ರೂಪದಲ್ಲಿ ವಿಶ್ವದಲ್ಲಿ ಎಲ್ಲಾ ಕಡೆಗೂ ಕೂಡ ಏನಾಗ್ತಾ ಇದೆ? ಹರಡುತ್ತಾ ಇದೆ. ಹೆಚ್ಚಿಗೆ ಆಗ್ತಾ ಇದೆ, ಕಡಿಮೆ ಆಗ್ತಿದ್ದು ದಿನದಿಂದ ದಿನಕ್ಕೆ? ಹೆಚ್ಚಿಗೆ ಆಗ್ತದೆ. ಹಾ, ಅಂದ್ಮೇಲೆ ಅದನ್ನ ತಣ್ಣಗೆ ಮಾಡ್ಬೇಕೋ ಬೇಡವೋ? ಅದನ್ನ ಸರಿ ಮಾಡ್ಬೇಕೋ ಬೇಡವೋ? ಅದನ್ನ ಪರಿವರ್ತನೆ ಮಾಡ್ಬೇಕೋ ಬೇಡವೋ? ಯಾರು ಮಾಡ್ಬೇಕು? ಭಗವಂತನ ಮುಖಾಂತರ ನಾವೇ ಮಾಡ್ಬೇಕಲ್ವಾ? ಅದಕ್ಕೆ ತಾನೇ ಬಾಬಾ ನಮ್ಗೆ ರಾಜಯೋಗ ಕಲಿಸ್ತಾ ಇರೋದು. ಮಗು ಗಲೀಜು ಮಾಡ್ಕೊಂಡು ಬರ್ತದೆ, ಕ್ಲೀನ್ ಮಾಡೋದು ಯಾರು? ಅಮ್ಮ. ಯಾವ್ದಿಂದ? ನೀರಿಂದ, ಸೋಪಿಂದ ಅಲ್ವಾ? ಹಾಗೇನೆ ಇಲ್ಲಿ ಬಾಬಾ ಏನ್ ಹೇಳ್ತಾರೆ, ಮಕ್ಕಳೇ ಇಷ್ಟು ವರ್ಷದವರೆಗೆ ಜ್ಞಾನವನ್ನ ತಿಳ್ಕೊಂಡ್ರಿ, ಹೌದಾ? ಪಾಲನೆಯನ್ನ ಪಡ್ಕೊಂಡ್ರಿ. ಏನ್ ಪಡ್ಕೊಂಡ್ರಿ? ಯಾವ ಪಾಲನೆ? ಯಾವ ಪಾಲನೆ? ಪರಮಾತ್ಮನಿಂದ. ಬಾಬಾ ಬಿಲ್ಡಿಂಗ್ ಕೊಡು, ಬಟ್ಟೆ ಕೊಡು, ಹಣ ಕೊಡು. ಸ್ಥೂಲವಾಗಿರೋದನ್ನು ಕೂಡ ಬಾಬನಿಂದ ನಾವೇನ್ ಮಾಡಿದ್ವಿ? ಪಡ್ಕೊಂಡ್ವಿ. ತನು ಧನ ಜನಕ್ಕೆ ಬೇಕಾಗಿರೋದನ್ನು ಬಾಬನಿಂದ ಪಡ್ಕೊಂಡಿದ್ದೀರೋ ಇಲ್ವೋ? ಪಡ್ಕೊಂಡ್ವಿ.
ಇವಾಗ ಏನ್ ಮಾಡ್ಬೇಕು? ಆತ್ಮ ಆತ್ಮೀಯ ಪರಮಾತ್ಮನ ಸೀರಿಯಸ್ ಆಗಿ ಯಾವ ಕೆಲಸಕ್ಕೋಸ್ಕರ ನಿಮ್ಮನ್ನ ನಾನು ಆಯ್ಕೆ ಮಾಡಿದೆನೋ ಆ ಕೆಲಸವನ್ನ ಏನ್ ಮಾಡ್ಬೇಕು? ಸೀರಿಯಸ್ ಆಗಿ ಇವಾಗ ಮಾಡ್ಬೇಕಾಗ್ತದೆ. ಈಗ ಪರಿವರ್ತನೆ ಮಾಡ್ಬೇಕಂತೆ. ಯಾವ್ದನ್ನ? ईश्वर ನೆಗೆಟಿವ್ ಕೋ ಪಾಸಿಟಿವ್ ಮೇ ಪರಿವರ್ತನ್ ಕರ್. ನೆಗೆಟಿವ್ ಅನ್ನ ಪಾಸಿಟಿವ್ ಅಲ್ಲಿ ಏನ್ ಮಾಡ್ಬೇಕು? ಪರಿವರ್ತನೆ. ಮಾಡ್ಬೇಕು. ಯಾವ್ದು ನೆಗೆಟಿವ್ ಆಗಿದ್ರೆ? ಶರೀರದಕ್ಕೆ ಸಂಬಂಧಪಟ್ಟ ಎಲ್ಲವೂ ನೆಗೆಟಿವ್. ನೆಗೆಟಿವ್. ಯಾವ್ದು ನೆಗೆಟಿವ್ ಅಂತಂದ್ರೆ ನಮ್ಮ ಮನೆಯವ್ರು ಸರಿ ಇಲ್ಲ. ನಮ್ಮ ಮನಸ್ಸಲ್ಲಿ ಬರ್ತದೋ ಬರಲ್ವೋ? बरते ಹಾ, ಸೆಂಟರ್ ಟೀಚರ್ ಸರಿ ಇಲ್ಲ, ಯೋಗೇಶ್ ಅಣ್ಣ ಸರಿ ಇಲ್ಲ, ಪ್ರಪಂಚದಲ್ಲಿ ಯಾರು ಸರಿ ಇಲ್ಲ. ಯಾರು ಸರಿ ಇರೋದು? ನಾನು ಒಬ್ಬನೇ. ನಾನು ನಾನು ಒಬ್ಬನೇ ಸರಿ. ಯಾಕೆ ಅವರೆಲ್ಲ ಸರಿ ಇಲ್ಲ? ನಾನ್ ಸರಿ ಇಲ್ಲ. ಯಾಕಂತಂದ್ರೆ ಅವ್ರತ್ರ ನೀವು ಸಾಲ ಮಾಡ್ಕೊಂಡ್ಬಿಟ್ಟಿವಿ. ತಗೊಂಡಿದ್ದೀರಾ. ಅದಕ್ಕಾಗಿ ಅವ್ರು ಸಾಲ ಕೇಳ್ಕೊಂಡು ನಿಮ್ಮ ಹತ್ರ ಬಂದಿದ್ದಾರೆ. ಅವಾಗ ನಿಮ್ಗೆ ಏನ್ ಅನ್ಸುತ್ತೆ? ಅವ್ರು ಸರಿ ಇಲ್ಲ ಅಂತ ಅನ್ಸುತ್ತೆ. ಓಕೆ, ನಿಮ್ಗೊಂದು ಪ್ರಶ್ನೆ. ಓಕೆ, ನೀವು ಬಾಬನ ಮನೆಗೆ ಹೋಗಿದ್ದೀರಿ, ಬಟ್ಟಿಗೆ ಹೋಗಿದ್ದೀರಿ ಅಲ್ವಾ? ಅಲ್ಲಿ ಯೋಗೇಶ್ ಅಣ್ಣನ ಮೂಲಕ ಬಾಬಾ ಜ್ಞಾನವನ್ನ, ಶಕ್ತಿಯನ್ನ, ಬ್ರಹ್ಮಭೋಜನ, ಸಿಂಪಲ್ ಬ್ರಹ್ಮಭೋಜನ ಕೊಡ್ತಾ ಇದ್ದಾರೆ. ಓಕೆ, ಆವಾಗ ಯೋಗೇಶ್ ಅಣ್ಣ ಸರಿ ಇಲ್ಲ ಅಂತ ಹೇಳ್ತೀರಾ? ಇಲ್ಲ ಇಲ್ಲ. ಅವಾಗ ಅವ್ರಿಗೆ ಆಶೀರ್ವಾದ ಕೊಡ್ತಿರೋ, ಶಾಪ ಕೊಡ್ತಿರೋ, ಬೈತಿರೋ, ನಿಂದನೆ ಮಾಡ್ತಿರೋ? ಆಶೀರ್ವಾದ ಆಶೀರ್ವಾದ. ಯಾಕೆ? ಜ್ಞಾನ ಯಾಕೆ? ಯೋಗದ್ದು ಭಗವಂತನ ಸಂದೇಶವನ್ನ ತಿಳಿಸ್ತಾ ಇದ್ದೀರಲ್ಲ ಅದಕ್ಕೆ. ಯಾಕೆ ಅಂತಂದ್ರೆ ನನಗೆ ಬೇಕಾಗಿರೋದನ್ನ ಅವರು ನನಗೆ ಕೊಟ್ಟಿದ್ದಾರೆ. ಅದರಿಂದ ನಾನು ಸಂತೃಪ್ತನಾಗಿದ್ದೇನೆ. ಅದಕ್ಕಾಗಿ ನಾನು ಅವರಿಗೆ ಆಶೀರ್ವಾದವನ್ನ ಕೊಡ್ತಾರೆ. ಕೊಡ್ತೇನೆ ಅಲ್ವಾ? ಈಗ ಪಾರ್ವತಕ್ಕವರು ಮನೆ ಕರೆಸ್ಬಿಟ್ಟು ಯೋಗೇಶ್ ಅಣ್ಣಿಗೆ ಮೆಣಸಿನಕಾಯ್ದು ಏನ್ ಹೇಳಿ ಚಟ್ನಿ ಕೊಟ್ಬಿಟ್ರೆ ಏನಾಗ್ಬಿಡ್ತದೆ? ಬೇಕು ಅಂತ ಫುಲ್ ಮೆಣಸಿನಕಾಯಿನೇ, ಮತ್ತೆ ಬೇರೆ ಏನಿಲ್ಲ ಅದ್ರಲ್ಲಿ. ಹೆಂಗಿರ್ತದೆ? ರುಚಿ ತಕ್ಕಾಗಿ ಮೆಣಸಿನಕಾಯಿ ಹಾಕಿದ್ರೆ ಓಕೆ. ಆ ಖಾರ ಹೆಂಗಿರ್ತದ? ಜಾಸ್ತಿ ಆಶೀರ್ವಾದ ಕೊಡ್ತಾರ, ಬೈತಾರೋ? ಬೈತಾರೆ. ಅಲ್ವಾ? ಹಾಗೆ ಇಲ್ಲಿ ಬಾಬಾ ಹೇಳ್ತಾರೆ, ನಿಮ್ಮ ಮನಸ್ಸಿನಲ್ಲಿ, ನಿಮ್ಮ ಸಂಸ್ಕಾರದಲ್ಲಿ, ನಿಮ್ಮ ಶರೀರದಲ್ಲಿ, ವಾತಾವರಣದಲ್ಲಿ, ವಾಯುಮಂಡಲದಲ್ಲಿ, ನಿಮ್ಮ ಸುತ್ತಲೂ ಇರುವಂತ ಮನುಷ್ಯಾತ್ಮರ ಮನಸ್ಸಿನಲ್ಲಿ ಏನೇನು ನೆಗೆಟಿವ್ ಇದೆ ಅದನ್ನ ಪಾಸಿಟಿವ್ ಅಲ್ಲಿ ಏನ್ ಮಾಡ್ಬೇಕು? ಪರಿವರ್ತನೆ ಮಾಡ್ಬೇಕು. ಯಾವಾಗ ಆಗ್ತದೆ? ಈಗಲೇ ಯಾವಾಗ ಆಗತ್ತೆ ಅಂತಂದ್ರೆ ನೀವು ಅವರಿಗೆಲ್ಲರಿಗೂ ಕೂಡ ಎಷ್ಟು ಈಶ್ವರ್ಯ ಶಕ್ತಿಯನ್ನು ಕೊಡ್ತಾ ಹೋಗ್ತೀರೋ ಅಷ್ಟು ನೆಗೆಟಿವ್ ಪಾಸಿಟಿವ್ ಅಲ್ಲಿ ಪರಿವರ್ತನೆ ಆಗತ್ತೆ. ಈಗ ನಾನು ಸತ್ರಾಜು ಅಣ್ಣವ್ರ ಹತ್ರ ಬಂದ್ಬಿಟ್ಟು, ಅಣ್ಣವ್ರೆ ಒಂದು 50,000 ರೂಪಾಯಿ ಕೊಡಿ ಅಂತ ಕೇಳ್ತೇನೆ. ಅಣ್ಣವ್ರು ಕೊಡ್ತೀರಾ? ಇಲ್ಲ ಅಣ್ಣ, ಯಾಕೆ? ನಂಬಿಕೆ ಇಲ್ವಾ? ನಮ್ಮ ಹತ್ರ ಇಲ್ಲ ಅಣ್ಣ. ಹಾ, ಅಣ್ಣವ್ರೆ ನಾನೇ ಸಾಲದಲ್ಲಿದ್ದೇನೆ, ನಿಮ್ಗೆ ಎಲ್ಲಿಂದ ಕೊಡೋದು ಅಂತ ಏನ್ ಮಾಡ್ತಾರೆ? ಕೇಳ್ತಾರ ಕೇಳಲ್ವೋ? ಕೇಳ್ತೀವಿ ಕೇಳ್ತಾರೆ. ಅದಕ್ಕೆ ಎದುರುಗಡೆಗೆ ಹೇಳ್ತಾ ಬೇಜಾರಾಗತ್ತೇನೋ ಅಂತ ಹೇಳ್ಬಿಟ್ಟು ಅಣ್ಣವ್ರೆ 1 ವಾರದ ನಂತರ ನೋಡೋಣ ಅಂತ ಹೇಳ್ತಾರೆ. ಯಾರು? ಸತ್ಯರಾಜ ಅಣ್ಣ. ಓಕೆ, ನಾನು ಹೋಗ್ಬಿಟ್ಟು ಅವ್ರ ಹತ್ರ ಕೇಳಿದಾಗ ನಾನು ಕೇಳಿದ್ ಯಾವುದು? ಹಣ. ಅವ್ರ ಹತ್ರನೇ ಇಲ್ಲ. ಅವ್ ನನ್ಗೆ ಕೊಡ್ಲಿಕ್ಕೆ ಆಗತ್ತಾ? ಆಗಲ್ಲ. ಕೊಡಬಹುದಾ? ಇಲ್ಲ ಇಲ್ಲ. ಈಗ ಮತ್ತೊಬ್ಬ ಸತ್ಯರಾಜು ಅಣ್ಣವ್ರ ಹತ್ರ ಕ್ವಶನ್, ಅಣ್ಣವ್ರೆ ನಾನು ಇವತ್ತು ನಿಮ್ಮನೆಗೆ ಬಂದ್ಬಿಟ್ಟು 1,00,000 ರೂಪಾಯಿ ಕೊಡ್ತೇನೆ, ತಗೊಳ್ತೀರಾ? ತಗೊಳಲ್ಲ ಆ ತಗೊಳಲ್ಲ. ನೀವು ಸಾಲದಲ್ಲಿ ಇದ್ದೀರಿ ಅಣ್ಣವ್ರೆ, ನಿಮ್ಗೆ ಹಣದ ತುಂಬಾ ಅವಶ್ಯಕತೆ ಇದೆ. ನಾನು ಬಂದ್ಬಿಟ್ಟು 1,00,000 ರೂಪಾಯಿ ಕೊಡ್ತೇನೆ ಫ್ರೀ, ನೀವು ವಾಪಸ್ ಕೊಡೋದು ಬೇಡ, ನೀವು ಇಂಟ್ರೆಸ್ಟ್ ಕೊಡೋದು ಬೇಡ, ಫ್ರೀಯಾಗಿ ಕೊಡ್ತೇನೆ, ತಗೊಳ್ತೀರಾ? ಫ್ರೀ ತಗೋ ಹಾ, ಇದು ಪ್ರಶ್ನೆ, ಇದು ಫ್ರೀ ಆಗದೆ ತಗೊಳ್ತೀವಿ ಅಂತ. ಸರಿ, ಅವಾಗ ಫ್ರೀ ಆಗಿರೋದನ್ನ ನೀವು ತಗೊಂಡಾಗ ನೀವು ನನಗೆ ಥ್ಯಾಂಕ್ಸ್ ಹೇಳ್ತಿರೋ ಹೇಳಲ್ವೋ? ಹೇಳ್ತೀವಿ. ಹಾಗೇನೆ ಇವತ್ತು ನಿಮ್ಮ ಜೊತೆಲಿರುವಂತ ಆತ್ಮಗಳಲ್ಲಿ ಸಾಲ ಇದೆಯೋ, ಸಂಪಾದನೆ ಇದೆಯೋ? ಸಾಲ ಇದೆ. ಸಾಲ ಇದೆ. ಅವ್ರ ಜೊತೆಗೆ ನೀವು ಇದ್ರೆ ಅವಾಗ ಅವ್ರ ತಿರುವಂತ ರಾವಣ ವಿಕಾರ, ಅವ್ರು ನಿಮ್ಗೆ ಏನ್ ಕೊಡ್ತಾರೆ? ಅದನ್ನೇ ಕೊಡ್ತಾರೆ. ಅದು ನೆಗೆಟಿವ್ ಪಾಸಿಟಿವ್? ನೆಗೆಟಿವ್. ಅಲ್ವಾ? ನಾವಿವಾಗ ಏನ್ ಮಾಡ್ಬೇಕು? ಅವರಿಗೆ ನಾವು Positive. ಹಣವನ್ನ ಕೊಟ್ಟು 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 ಏನ್ ಮಾಡ್ಬೇಕು? ಸಾಲ Positive ತೀರ್ಸ್ಕೊ. ಸಾಲ ತೀರಿಸೋ ಜೊತೆಗೆ ಅವರು ನನಗೆ ಹಣವನ್ನ ವಾಪಸ್
ಕೊಡ್ಬೇಕು. ಕೊಡುವಂತ ಲೆವೆಲ್ ಆಗಿ ಬರ್ಬೇಕು. ಏನು ನಾನು ಮೊದಲಿನ ಜನ್ಮದಲ್ಲಿ ಸಾಲ ಮಾಡಿದೆನೋ ಆ ಸಾಲ ಏನಾಗತ್ತೆ, ತೀರಿಸಿಬಿಟ್ಟು ಏನಾಗಬೇಕು, ಪಾಸಿಟಿವ್ ಆಗಿ ಬರಬೇಕು. ಓಕೆ, ಆದ್ಮೇಲೆ 100% ಗ್ಯಾರಂಟಿ ನಿಮ್ ಜೊತೆಗೆ ನಾನು ಸಾಲ ತಗೊಂಡಿದ್ದೇನೆ, ಅದಕ್ಕಾಗಿ ನೀವು ಇಲ್ಲಿ ಬಂದಿದ್ದೀರಿ, ಹೌದೋ ಅಲ್ವೋ? ಹೌದು. ಹಾ, ಈಗ ಬಾಬಾ ನನ್ನ ಮೂಲಕ ನಿಮ್ಗೆ ಏನ್ ಕೊಡ್ತಾ ಇದ್ದಾರೆ? ಆಶೀರ್ವಾದ. ಸಾಲ ಶಕ್ತಿ ತೀರಿಸ್ತಾರೆ. ಕೊಡ್ತಾ ಇದ್ದಾರೆ. ಎಷ್ಟು ಶಕ್ತಿ ಕೊಡ್ತಾರೆ? ಹ್ಮ್. ಎಷ್ಟು ಶಕ್ತಿ ಕೊಡ್ತಾರೆ? ಸಾಲ ತೀರೋಗ. ಸಾಲ ತೀರೋದ್ರ ಜೊತೆಗೆ ಮುಂದಿನ 84 ಜನ್ಮದಲ್ಲಿ ನೀವು ಬಂದ್ಬಿಟ್ಟು ನಾನು ಸೇವೆ ಮಾಡ್ಬೇಕು, ಪ್ರಜೆಗಳಾಗ್ಬೇಕು. ಅಷ್ಟು ನಿಮ್ಮನ್ನ ಏನ್ ಮಾಡ್ತಾರೆ, ಅಡ್ವಾನ್ಸ್ ಪೇಮೆಂಟ್ ಅನ್ನ ಕೊಡ್ತಾ ಇದ್ದಾರೆ. ಮಾಡ್ತಾರೋ ಮಾಡಲ್ವೋ? ಮಾಡ್ತಾರೆ. ಅದಕ್ಕಾಗಿ ಉಳಿದವರೆಲ್ಲ ಹೇಳ್ತಾರೆ, ಅಣ್ಣವ್ರೆ ಒಳ್ಳೆ ಕೆಲಸ ಮಾಡ್ತೀನಿ ನೀವು ಹೇಳಿಬಿಟ್ಟು ನಾಳೆಯಿಂದ ನಿಮ್ ಜೊತೆ ನಾವು ಬರೋದೇ ಇಲ್ಲ. ಯಾಕೆಂದ್ರೆ ಪ್ರಜೆ ಆಗ್ಬೇಕಲ್ಲ, ಪ್ರಜೆ ಆಗ್ಬೇಕಲ್ಲ, ಯಾರಿಗ್ ಬೇಕು? ನಾನು ರಾಜ ಆಗ್ಬೇಕು ನಾನು. ಅವಾಗ ನಾನು ಕೊಡ್ತೀನಿ ಅಂತ ನಾನು ಯಾಕೆ ತಗೊಳ್ಬೇಕು ಅಲ್ವಾ? ಹಾಗೆ ನೀವು ಬೇರೆಯವ್ರನ್ನ ಪ್ರಜೆ ಮಾಡ್ಕೊಳ್ಬೇಕು ಅಂದ್ರೆ ನೀವೇನ್ ಮಾಡ್ಬೇಕಾಗ್ತದೆ? ಈಶ್ವರಿಯ ಆಹಾರವನ್ನ, ಈಶ್ವರಿಯ ಶಕ್ತಿಗಳನ್ನ, ಈಶ್ವರಿಯ ಗುಣವನ್ನ, ಈಶ್ವರಿಯ ಆಸ್ತಿಯನ್ನ ಬೇರೆಯವರಿಗೆ ಕೊಡ್ಬೇಕು. ಆಗ್ತದೆ. ಅದಕ್ಕಾಗಿ ಈ ವರ್ಷ ನೀವೇನ್ ಮಾಡ್ಬೇಕಂತೆ, ನೆಗೆಟಿವ್ ಅನ್ನ ಪಾಸಿಟಿವ್ ಅಲ್ಲಿ ಪರಿವರ್ತನೆ ಮಾಡ್ಬೇಕು. ಅಂದ್ರೆ ಮನುಷ್ಯಾತ್ಮರ ಮನಸ್ಸಿನಿಂದ ವಿಶ್ವದ ಎದೆಗಡೆಗೆ ಏನು ದುಃಖದ ವೈಬ್ರೇಷನ್ ಹರಡ್ತಾ ಇದೆ, ಅದನ್ನು ಜ್ಞಾನ ಸಾಗರದ ಮೂಲಕ, ಖುಷಿಯ ಸಾಗರ, ಆನಂದದ ಸಾಗರದ ಮೂಲಕ, ಜ್ಞಾನ ಮಳೆಯನ್ನ ಸುರಿಸೋದ್ರ ಮೂಲಕ ಅದನ್ನ ಏನ್ ಮಾಡ್ಬೇಕು, ತಂಪು ಮಾಡಬೇಕಾಗ್ತದೆ ಅಲ್ವಾ? ಹೊರಗಡೆ ಪ್ರಪಂಚದಿಂದ ಸೆಕೆ ಆಗ್ಬಿಟ್ಟು ಮನೆಗೆ ಬಂದಾಗ ಹೆಂಗಿರ್ತದೆ? ಮೈಯೆಲ್ಲ ಬೆವರಾಗಿ ಹಾ, ಅದೇ ಒಂದು ಜ್ಯೂಸ್ ಕುಡಿದಾಗ, ಐಸ್ ಕ್ರೀಮ್ ತಿಂದಾಗ ಹೆಂಗಿರ್ತದೆ? ಕೋಲ್ಡ್ ಆಗ್ತಾ ಬರುತ್ತೆ. ಕೋಲ್ಡ್ ಆಗಿ. ಅವಾಗ ಅದು ಪರಿವರ್ತನೆ ಆಯ್ತೋ ಇಲ್ವೋ? ಆಯ್ತು. ಹಾಗಿದ್ರೆ ಪರಿವರ್ತನೆ ಹೆಂಗ್ ಮಾಡ್ಬೇಕಾಗಿದ್ರೆ, नेगेटिव को पॉजिटिव में परिवर्तन कर संकल्प ಶ್ವಾಸ ಸಮಯಕ್ಕೂ ಸಫಲ ಕರು. ಹಾಗಿದ್ರೆ ಪರಿವರ್ತನೆ ಮಾಡಬೇಕು ಅಂತಂದ್ರೆ ಏನ್ ಮಾಡ್ಬೇಕಂತೆ, ಸಂಕಲ್ಪವನ್ನ, ಶ್ವಾಸವನ್ನ, ಸಮಯವನ್ನ ಸಫಲ ಮಾಡ್ಬೇಕು. ಹೆಂಗ್ ಸಫಲ ಮಾಡ್ಬೇಕು? ಅವ್ರು ಏನೇ ಮಾಡಿದ್ರು ನಾವು ಶುಭ ಸಂಕಲ್ಪ ಇಟ್ಟು ಸದಾ ಬಾಬಾ ಜೊತೆ ಇರ್ಬೇಕು, ಇರೋ ಪ್ರಯತ್ನ ಭಗವಂತ ಮಾಡ್ಬೇಕು. ಶಕ್ತಿ ಕೊಡ್ತಾ ಇರ್ಬೇಕು. ಸಂಕಲ್ಪವನ್ನ ಸಫಲ ಮಾಡಿ. ಓಕೆ, ಪ್ರಶ್ನೆ, ಸಫಲ ಅಂತಂದ್ರೆ ಏನು? ಸತ್ಯವಾದ ಫಲ. ಏನು ಸತ್ಯವಾದ ಫಲ. ಫಲ ಅಂತಂದ್ರೆ ಆ ಫಲ ಆತ್ಮನ ಅಕೌಂಟ್ ಅಲ್ಲಿ ಜಮಾ ಆಗಿರ್ಬೇಕು. ಆಗ್ಬೇಕು, ಅವಾಗ ಅದಕ್ಕೆ ಸಫಲ ಅಂತ ಹೇಳ್ತಾರೆ. ಸಫಲದ ಆಪೋಸಿಟ್ ವರ್ಡ್ ಯಾವುದು? ವಿಫಲ. ವಿಫಲ ಅಂದ್ರೆ ಏನರ್ಥ? ಜಮಾ ಆಗಿರಲ್ಲ. ಜಮಾ ಆಗಿರೋದು ಮೈನಸ್ ಆಗ್ತಾ ಇರ್ತದೆ ಹ್ಮ್. ಅಲ್ವಾ? ನೀವು ಆಫೀಸಲ್ಲಿ ಹೋಗ್ತೀರಿ, ಕೆಲಸ ಮಾಡ್ತೀರಿ, ಅವಾಗ ಏನಾಗ್ತದೆ? ಜಮಾ ಆಗುತ್ತೆ. ಹಣ ಸಿಗ್ತದೆ. ಸರಿ, ಮನೆಯಿಂದ ಹೊರಗಡೆ ಬಂದು 2 ವೀಲರ್ ಓಡಿಸಿದ್ರಿ, ಅವಾಗ ಏನಾಯ್ತು? ಜಮಾ ಆಯ್ತು, ಖರ್ಚಾಯ್ತು? ಖರ್ಚಾಯ್ತು. 2 ವೀಲರ್ ಓಡಿಸಿದ್ರೆ ಹೆಂಗ್ ಖರ್ಚಾಗ್ತದೆ? ಪೆಟ್ರೋಲ್. ಹಾ, ಮೊಬೈಲ್ ಯೂಸ್ ಮಾಡಿದ್ರೆ ಏನಾಯ್ತು? ಚಾರ್ಜ್ ಕಡಿಮೆ. ಹಾ, ಈಗ ತರಕಾರಿ ತಗೊಂಡ್ರೆ ಏನಾಯ್ತು? ದುಡ್ಡು ಖರ್ಚಾಯ್ತು. ತಿನಿಸಿ ತಗೊಂಡ್ರೆ ಏನಾಯ್ತು? ಬಟ್ಟೆ ತಗೊಂಡ್ರೆ ಏನಾಯ್ತು? ಅಲ್ವಾ? ಅಂದ್ರೆ ಉಳಿದಿದ್ದೆಲ್ಲ ನಮ್ಗೆ ಖರ್ಚಾಗ್ತಾ ಇದೆ, ಸಂಪಾದನೆ ಆಗುದಲ್ಲಿ ಆಫೀಸಲ್ಲಿ. ಹಾ, ಹೀಗೆ ಪ್ರಶ್ನೆ, ಆತ್ಮಿಕವಾಗಿ ಸಂಪಾದನೆ ಆಗುದು ಯಾವಾಗ ಆತ್ಮಕ್ಕೆ? ಅಮೃತ ವೇಳೆ. ಬಾಬನ ಹತ್ರ ಸಂಗಮ ಯುಗದಲ್ಲಿ ಮಾತ್ರ. ಯಾವಾಗ? ಸಂಗಮ ಯುಗದಲ್ಲಿ. ಅಮೃತ ವೇಳೆ ಮಾತ್ರ ನಾವ್ ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಅಮೃತ ವೇಳೆ ಇದ್ರೂ ಕೂಡ ನೀವು ಬಾಬಾ ಜೊತೆ ಜೋಡಣೆ ಆಗಿಲ್ಲ ಅಂತಂದ್ರೆ ಅಲ್ಲಿ ಸಫಲ ಆಗೋದಿಲ್ಲ. ಪೂರ್ತಿ ಆತ್ಮನ 5000 ವರ್ಷದ ನಾಟಕದ 84 ಜನ್ಮದ ಪಾತ್ರದಲ್ಲಿ ಆತ್ಮ ಆಧ್ಯಾತ್ಮಿಕ ಸಂಪಾದನೆ ಮಾಡುದು ಯಾವಾಗ? ಸಂಗಮ ಯುಗದಲ್ಲಿ. ಕೇವಲ 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 ಸಂಗಮ ಯುಗದಲ್ಲಿ ಮಾತ್ರ. ಇಲ್ಲಿ ಯಾರ ಸಂಗಮ? ಆತ್ಮ ಪರಮಾತ್ಮ. ಆತ್ಮ ಮತ್ತು ಪರಮಾತ್ಮನ ಸಂಗಮ. ಯಾಕಾಗಿದೆ? ಯಾಕಾಗಿದೆ? ಯಾಕೆ ಸಂಗಮ ಆಗ್ಬೇಕು? ಅಲ್ಲಿ ಏನು ನಡೆಯುತ್ತೆ? ಸಂಪಾದನೆ ಆಗುತ್ತೆ ಬಾಬಾದಿಂದ. ಸಂಪಾದನೆ ಮಾಡ್ಬೇಕಂತ ಕೆಲಸ ಮಾಡ್ಬೇಕಲ್ಲ. ಸಂಪಾದನೆ ಮಾಡುದು ಆಮೇಲೆ, ಕೆಲಸ ಏನ್ ಮಾಡ್ಬೇಕು? ಲೋಕ ಕಲ್ಯಾಣ.
ಕಲ್ಯಾಣ ಹಾಕೋರು ದುಡ್ಡು ಬಂದಾಗ ನೀವು ಕಲ್ಯಾಣ ಮಾಡ್ತೀರಿ, ಕೆಲಸ ಏನ್ ಮಾಡ್ಬೇಕು ಅದನ್ನ ಹೇಳಿ. ನಿಮ್ಮ ಹತ್ರ ಇರುವಂತ ನೆನಪು ಹಣವನ್ನ ಮಾಡ್ಬೇಕು. ಯಾರಿಗೋ ದಾನ ಧರ್ಮ ಮಾಡಿದ್ರೆ ಅದು ಕಲ್ಯಾಣ ಆಗತ್ತೆ. ಸರಿ, ನೆನಪು ಮಾಡದೆ ಏನಾಗ್ಬಿಡ್ತದೆ? ಹ್ಮ್ ಯೋಗೀಶ್ ಕರ್ಮ ಅವ್ರೆ, ವಿನಾಶ. ಇಲ್ಲಿ ನಾವು ಮಾಡ್ಬೇಕಾಗಿರೋದು ಏನು ಅಂತಂದ್ರೆ, ಭಗವಂತನಲ್ಲಿರುವಂತ ಸಪ್ತ ಗುಣಗಳಿದ್ದಾವಲ್ಲ, ಆ ಗುಣಗಳು ನಮ್ಮ ಸಾಧನದ ಮೂಲಕ, ಮನಬುದ್ಧಿಯ ಮೂಲಕ, ಶರೀರದ ಮೂಲಕ ಸ್ಥೂಲ ಪ್ರಪಂಚಕ್ಕೆ ತಲುಪಿಸಬೇಕು. ಏನ್ ಮಾಡ್ಬೇಕು? ತಲುಪಿಸ್ಬೇಕು ಯಾವ್ದನ್ನ? ಸಪ್ತ ಗುಣಗಳನ್ನು. ಭಗವಂತನಲ್ಲಿ, ಪರಮಧಾಮದಲ್ಲಿ, ಪರಮಾತ್ಮನ ಜೊತೆಯಲ್ಲಿರುವಂತ ಸಪ್ತ ಗುಣಗಳನ್ನ ನಿಮ್ಮ ಮನಬುದ್ಧಿಯಿಂದ, ಇಲ್ಲಿಂದ ಎಲ್ಲದಿಂದ ತೆಗೆದು ಅವನಲ್ಲಿಟ್ಟು ಆ ಶಕ್ತಿಗಳನ್ನ ಇಲ್ಲಿ ಏನ್ ಮಾಡ್ಬೇಕು? ಪ್ರವಾಹ ಮಾಡಬೇಕು. ಅದು ಆಗ್ಬೇಕು ಅಂತಂದ್ರೆ ಸಾಧನ ಮಾತ್ರ ನಿಮ್ದಿರ್ಬೇಕೇ ಹೊರತು ವಸ್ತು ಯಾರ್ದಿರ್ಬೇಕು? ಭಗವಂತ. ಬಾಬಾ Okay. ಭಗವಂತನ ವಸ್ತು ಬದಲು ನಿಮ್ಮದನ್ನ ಕೊಟ್ಟರೆ ಏನಾಗ್ತದೆ? ನಿಮ್ಮ ಹತ್ರ ಏನಿದೆ ಆಗಿದ್ರೆ ರಾವಣ ಇವತ್ತು? ರಾವಣ ನೆಗೆಟಿವ್. ನಿಮ್ಮ ತಿಳಿದು ರಾವಣನ ಸಂಸ್ಕಾರ, ದೇಹ ಬಾನ, ದೇಹ ಅಭಿಮಾನ, ವಿಕಾರ, ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ, ಸ್ವಾರ್ಥ. ಹೌದೋ ಅಲ್ವೋ? ಹೌದು. ಇದನ್ನು ನೀವು ಪ್ರಪಂಚ ಕೊಟ್ಟೆ ಏನಾಗುತ್ತೆ? ನೆಗೆಟಿವ್ ಆಗುತ್ತೋ ಪಾಸಿಟಿವ್ ಆಗುತ್ತೋ? ನೆಗೆಟಿವ್ ಆಗುತ್ತೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಏನು ಕೊಡಬೇಕು, ಯಾವಾಗ ಕೊಡಬೇಕು, ಎಷ್ಟು ಕೊಡಬೇಕು ಅಂತ ಸಂಕಲ್ಪನೂ ಕೂಡ ಬಾಬಾನೇ ಮಾಡ್ತಾರೆ. ಯಾರು ಮಾಡ್ತಾರೆ? ಬಾಬಾನೇ ಅದನ್ನು ಕೂಡ ನೀವು ಮಾಡಬೇಕಾದ ಅವಶ್ಯಕತೆ ಇಲ್ಲ, ಇಲ್ಲ. ಅಲ್ವಾ? ಒಂದ್ ಸಣ್ಣ ಮಗು ತಾಯಿಯ ಮಡಿಲಲ್ಲಿ ಇದ್ದಾಗ ಎಷ್ಟು ಗಂಟೆ ಮಲ್ಕೊಳ್ಬೇಕು ಅಂತ ಯಾರು ಡಿಸೈಡ್ ಮಾಡ್ತಾರೆ? ತಾಯಿನೇ. ಎಷ್ಟು ಗಂಟೆ ಏಳ್ಬೇಕು ಅಂತ ಯಾರು ಡಿಸೈಡ್ ಮಾಡ್ತಾರೆ? ತಾಯಿನೇ. ಯಾವ ಬಟ್ಟೆ ಹಾಕೊಳ್ಬೇಕು ಅಂತ ಯಾರು ಡಿಸೈಡ್ ಮಾಡ್ತಾರೆ? ತಾಯಿನೇ. ಎಷ್ಟು ಊಟ ಮಾಡ್ಬೇಕು ಅಂತ ಯಾರು ಡಿಸೈಡ್ ಮಾಡ್ತಾರೆ? ತಾಯಿ. ಅಲ್ವಾ? ಅಂದ್ಮೇಲೆ ಆ ಮಗು ತನ್ನ ಶರೀರ ಹೇಳುವಂತ ಸಾಧನವನ್ನ ತಾಯಿಯ ಮಡಿಲಲ್ಲಿ ಇಟ್ಟ ಮೇಲೆ ಮುಂದಿನ ಜವಾಬ್ದಾರಿ ಯಾರ್ದು? ತಾಯಿ. ತಾಯಿದು. ಹಾಗೆ ನಿಮ್ಮ ಮನಬುದ್ಧಿಯನ್ನ ಭಗವಂತನ ಕೊಟ್ಟ ಮೇಲೆ ನಿಮ್ ಕೆಲಸ ಮುಗೀತು. ಸಂಕಲ್ಪ, ಶ್ವಾಸ, ಸಮಯ ಎಲ್ಲವನ್ನ ಸಫಲ ಮಾಡಬೇಕು. ಹಾಗಿದ್ರೆ ಸಫಲ ಯಾವಾಗ ಆಗತ್ತೆ? ಸಂಗಮದಲ್ಲಿ. ಓಕೆ, ಯಾವಾಗ ನಿಮ್ಮ ಮನಬುದ್ಧಿನ ಭಗವಂತ ಮಾತ್ರ ಉಪಯೋಗ ಮಾಡಬೇಕು, ಅಲ್ವಾ? ಅದಕ್ಕಾಗಿ ನೋಡಿ ಏನ್ ಹೇಳ್ತಾರೆ, ಸತ್ಯಯುಗ ತ್ರೇತಾಯುಗ ಅಕರ್ಮ, ದ್ವಾಪರ ಕಲಿಯುಗ ವಿಕರ್ಮ ಕರ್ಮ ಬೇಕರ್ಮ, ಸಂಗಮಯುಗ ಸುಕರ್ಮ. ಕಾರಣ. ಕಾರಣ ಭಗವಂತನ ದೈವಿ ಗುಣಗಳು. ಅಲ್ಲಿ ಸಾಧನಗಳು ಮಾತ್ರ ನಿಮ್ಮದು. ಕರ್ಮ ಮಾಡೋನು ಯಾರು? ಬಾಬಾ ಬಾಬಾ. ಯಾವ ಕರ್ಮ ಮಾಡ್ತಾರೆ? ಸುಕರ್ಮ. ಅವನಲ್ಲಿರುವಂತ ಗುಣಗಳನ್ನ ಅವರು ಯಾರಿಗೆ ಬೇಕು, ಯಾರು ಕೇಳಿದಾರೋ, ಯಾವ ಪ್ರಮಾಣದಲ್ಲಿ ಬೇಕು ಅದನ್ನ ಕೊಡುವಂತ ಕೆಲಸವನ್ನು ಯಾರು ಮಾಡ್ತಾರೆ? ಬಾಬಾ ಬಾಬಾ ಮಾಡಿ. ಆವಾಗ ಆ ಕರ್ಮ ಮಾಡಿದಾಗ ನಿಮ್ಮ ಮನಸ್ಸು ಖುಷಿ ಆಗುತ್ತೋ ಆಗಲ್ವೋ? ಆಗುತ್ತೆ. ಆಗುತ್ತೆ. ಅಂದ್ರೆ ಎಲ್ಲಿಯವರೆಗೆ ನಿಮ್ಮ ಸಾಧನವನ್ನ, ಸಮಯವನ್ನ, ಸಂಕಲ್ಪನ ಒಂದೊಂದು ಸೆಕೆಂಡ್, ಒಂದೊಂದು ಶ್ವಾಸ, ಒಂದೊಂದು ಸಂಕಲ್ಪವನ್ನು ನಾನು ಯಾರ ಕೈಲಿ ಕೊಡಬೇಕು? ಬಾಬಾದ ಹತ್ರ ನಾನು ಸಂಕಲ್ಪ ಮಾಡಬಾರ್ದು. ಏನ್ ಮಾಡಬಾರ್ದು? ಮಾಡ್ಬಾರ್ದು. ನಾನು ಸಂಕಲ್ಪ ಮಾಡೋದು ಅಂತಂದ್ರೆ ಏನು? ನಾನು ಮಾಡಿದೆ. ಅನ್ಯದ ಬಗ್ಗೆ ವಿಚಾರ ಮಾಡೋದು. ನಾನು ಲಕ್ಷ್ಮೀನಾರಾಯಣ ಆಗ್ಬೇಕು, ಅಲ್ವಾ? ನನಗೆ ಸೆಂಟರ್ ಬೇಕು, ನನಗೆ ಬಿಲ್ಡಿಂಗ್ ಬೇಕು, ನನ್ನ ಮಕ್ಕಳಿಗೆ ಹೀಗೆ ಬೇಕು. ಇದೆಲ್ಲ ಮಾಡುದು ಯಾರಿಗೋಸ್ಕರ? ನನ್ಗೋಸ್ಕರ. ನನ್ನ ಶರೀರಕ್ಕೋಸ್ಕರ. ಅದು ಸರಿನಾ? ತಪ್ಪು. ಇಲ್ಲ. ಅಲ್ವಾ? ಯಾರಿಗೆ ಏನ್ ಕೊಡ್ಬೇಕು ಅಂತ ನಿರ್ಣಯ ಯಾರು ಮಾಡ್ತಾರೆ? ಬಾಬಾ ಬಾಬಾ ಬಾಬಾ. ಮಾಡ್ತಾರೆ. ಅದಕ್ಕೆ ಹಾಗೆ ಸಂಕಲ್ಪ ಮಾಡೋದು ಯಾರ ಕೆಲಸ? ಬಾಬಾ ಬಾಬಾ ಮಾಸ್ಟರ್ ಸರ್ವಶಕ್ತಿಮಾನ ಆಗ್ಬೇಕು, ಮಾಸ್ಟರ್ ವಿಶ್ವ ಕಲ್ಯಾಣಕಾರಿ ಆಗ್ಬೇಕು, ಅವ್ಯಕ್ತ ಸ್ಥಿತಿನೋ ಬಿಂದು ಸ್ಥಿತಿನೋ ಯಾವ ಸಮಯದಲ್ಲಿ ಏನಿರ್ಬೇಕು ಅಂತ ನಿರ್ಣಯ ಮಾಡೋದು ಯಾರ್ದು? ಶುಭಾಬಾನೆ. ಬಾಬನ್ನೇ. ನೀವೇನ್ ಮಾಡ್ಬೇಕು? ಪ್ರತಿ ಸೆಕೆಂಡ್ ಅನ್ನ, ಶ್ವಾಸವನ್ನ ಭಗವಂತನ ಕೈಯಲ್ಲಿ ಕೊಡ್ಬೇಕು. ಕೊಟ್ಟು ಭಗವಂತ ಉಪಯೋಗ ಮಾಡಿ ನಿಮ್ಮ ಅಕೌಂಟ್ ಅಲ್ಲಿ ಅದು ಜಮಾ ಆದಾಗ ಅದಕ್ಕೆ ಏನ್ ಹೇಳ್ತಾರೆ? ಸಫಲ ಅಂತ ಹೇಳ್ತಾರೆ. ಹಾಗಿದ್ರೆ ಆ ಸಫಲ ಆಗ್ಲಿಕ್ಕೆ ಏನ್ ಮಾಡ್ಬೇಕು? ನಮ್ಮ ಮನಸ್ಸು ಬುದ್ಧಿ ಕ್ಲೀನ್ ಆಗಿ ಇಟ್ಕೊಂಡು ಬಾಬಾದ ಹತ್ರ ಕೊಡ್ಬೇಕು. ಆಮೇಲೆ ಮುಂದೆ ಸಫಲ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
ಹ್ಮ್ ಮುರಳಿಲಿ ಏನ್ ಹೇಳಿದ್ದಾರೆ? ಮುರಳಿಲಿ ನೆಗೆಟಿವ್ ಆ ಅದು ಹಿಂದಿಂದ ನೆಗೆಟಿವ್ ಆಯ್ತು. ನೆಗೆಟಿವ್ ಅನ್ನು ಪಾಸಿಟಿವ್ ಪರಿವರ್ತನೆ ಮಾಡಿ ಸಫಲ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಸಫಲತಾ ಮೂರ್ತಿಗಳಾಗಿ ಅಂತ ಹೇಳ್ತಾರೆ ಬಾಬು. ಏನ್ ಹೇಳ್ತಾರೆ? ಸಫಲತಾ ಮೂರ್ತಿ. ಸಫಲತೆ ಆಗಬೇಕು ಅಂತ ನೀವು ಸಫಲತಾ. ಮೂರ್ತಿಗಳು. ಓಕೆ, ಹಾಗಿದ್ರೆ ಮೂರ್ತಿ ಅಂತಂದ್ರೆ ಏನು? ಮೂರ್ತಿ ಅಂತಂದ್ರೆ ಏನು? ಬಾಬನ ಹೆಸರನ್ನ ಇಟ್ಬಿಡೋದು. ಹ್ಮ್ ಬಾಬನಲ್ಲಿ ಇಟ್ಬಿಡೋದು. ಎಲ್ಲವನ್ನ ಅನುಭವ ಮಾಡೋದು. ಮೂರ್ತಿ ಅಂತಂದ್ರೆ ಯಾರು ಸ್ವಯಂ ಆಗಿ ತಾನು ಏನೂ ಮಾಡ್ದೇನೆ ಬೇರೆಯವರು ಅದರ ಮೇಲೆ ಮಾಡಿರುವಂತ ಕರ್ಮದ ಫಲವನ್ನ ಸ್ವಯಂ ಅನುಭವ ಮಾಡೋದಕ್ಕೆ ಮೂರ್ತಿ ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ತಾನು ಏನೂ ಮಾಡಬಾರದು, ಬೇರೆಯವರು ಅದರ ಮೇಲೆ ಯಾವುದೋ ಕರ್ಮವನ್ನ ಮಾಡಬೇಕು. ಮಾಡ್- ಕರ್ಮ ಬೇರೆಯವರು ಮಾಡಬೇಕು, ಆದ್ರೆ ಕರ್ಮದ ಫಲ ಯಾರಿಗೆ ಸಿಗ್ಬೇಕು? ನನಗ್ ಮೂರ್ತಿ. ಮೂರ್ತಿಗೆ ಸಿಗ್ಬೇಕು. ಕರ್ಮ ಮಾಡಬಾರ್ದು. ಏನ್ ಮಾಡಬಾರ್ದು? ಕರ್ಮ ಮಾಡಬಾರ್ದು. ಕರ್ಮ ಯಾರು ಮಾಡ್ಬೇಕು? ಬೇರೆ ಬೇರೆಯವ್ರು ಬೇರೆಯವ್ರು ಮಾಡ್ಬೇಕು. ಫಲ ಯಾರಿಗೆ ಸಿಗ್ಬೇಕು? ನನಗ್ ಸಿಗ್ಬೇಕು. ಮೂರ್ತಿಗೆ ಸಿಗ್ಬೇಕು. ಆವಾಗ ಅದಕ್ಕೆ ಏನ್ ಹೇಳ್ತಾರೆ? ಸಫಲತಾ ಮೂರ್ತಿ. ಮೂರ್ತಿ. ಅರ್ಥ ಆಯ್ತೋ ಅರ್ಥ ಆಗಿಲ್ವೋ? ಆಯ್ತು. ಅರ್ಥ ಆಯ್ತಾ? ಹ್ಮ್ ಸರಿ. ಹಾಗಿದ್ರೆ ಮೂರ್ತಿ ಅಂತಂದ್ರೆ ಏನು? ಮೂಲ ರೂಪದಲ್ಲಿ ಮೂರ್ತಿ ಏನು? ಒಂದು ಕಲ್ಲು. ಒರಿಜಿನಲ್ ರೂಪದಲ್ಲಿ ಫಸ್ಟ್ ಮೂರ್ತಿ ಹೆಂಗಿರ್ತದೆ? ಬಂಡೆ ಆಗಿದ್ದು. ಕಲ್ಲು. ಬಂಡೆ ಆಗಿರ್ತದೆ. ಎಲ್ಲಿರ್ತದೆ? ಬೆಟ್ಟದಲ್ಲಿ. ಬೆಟ್ಟದಲ್ಲಿ ಹೆಂಗಿರ್ತದೆ? ಬಿದ್ದೆ ಆ ಬಂಡೆ ತರ ಹೆಂಗಂದ್ರೆ ಹೊರಟಾಗಿರುತ್ತೆ. ಬಿಸಿಲು, ಮಳೆ, ಚಳಿ, ಜನ ಚಪ್ಪಲಿ ಹಾಕೊಂಡಿರ್ತಾರೆ, ಅದ್ರ ಮೇಲೆ ಮೆಟ್ತಾರೆ, ಧೂಳು, ಮುಳ್ಳು, ಕಲ್ಲು, ಸೆಗಣಿ ಎಲ್ಲ ಇರ್ತದೋ ಇರಲ್ವೋ? ಎಲ್ಲ ಮೆತ್ಕೊಂಡು ಆವಾಗ ಆ ಕಲ್ಲಿಗೆ ಏನಾದ್ರೂ ಬೆಲೆ ಮೌಲ್ಯ ಇರತ್ತಾ? ಇಲ್ಲ. ಇದೆಲ್ಲ ಇಲ್ಲ. ಓಕೆ. ಅಲ್ಲಿಂದ ಬೆಟ್ಟದಿಂದ ಕಲ್ಲು ತನ್ನಿಂತಾನೆ ಹೊರಗಡೆ ಬರ್ತದಲ್ವ ಮೂರ್ತಿ ಆಗ್ಲಿಕ್ಕೆ? ಇಲ್ಲ. ಇಲ್ಲ. ಮತ್ತೆ ಯಾವ್ದೋ ತಗೊಂಡ್ ಬರ್ತದೆ. ಅಂದ್ರೆ ಶಿಲ್ಪಿ ಬೆಟ್ಟದಲ್ಲಿ ಹೋದಾಗ ಅಲ್ಲಿ ತುಂಬಾ ಕಲ್ಲುಗಳು ಇರ್ತವೆ, ಹೌದಾ? ಆದರೆ ತನಗೆ ಮೂರ್ತಿಯನ್ನು ಕೆತ್ತಲಿಕ್ಕೆ ಬೇಕಾಗಿರುವಂತ ಕಲ್ಲನ್ನ ಮಾತ್ರ ಅವನೇನ್ ಮಾಡ್ತಾನೆ? ಆಯ್ಕೆ ಮಾಡ್ಕೊಳ್ತಾರೆ. ಆಯ್ಕೆ ಮಾಡ್ಕೊಳ್ಳೋದು ಯಾರು? ಶಿಲ್ಪಿ. ಶಿಲ್ಪಿ. ಎಲ್ಲಾ ಕಲ್ಲನ್ನ ತಗೊಳ್ತಾರ ಅವರು? ಇಲ್ಲ. ಇಲ್ಲ. ಕೆಲವೊಂದು ಕಲ್ಲಿಂದ ಮೂರ್ತಿ ಮಾಡ್ತಾರೆ, ಕೆಲವೊಂದು ಕಲ್ಲನ್ನ ಏನ್ ಮಾಡ್ತಾರೆ? ದ್ವಾರಪಾಲಕರನ್ನಾಗಿ ಮಾಡ್ತಾರೆ, ಕೆಲವೊಂದು ಮೆಟ್ಟಿಲ್ ಮಾಡ್ತಾರೆ, ಕೆಲವೊಂದನ್ನು ಟೈಲ್ಸ್ ಮಾಡ್ತಾರೆ, ಕೆಲವೊಂದನ್ನು ತಂದ್ಬಿಟ್ಟು ಆವರಣದಲ್ಲಿ ತೆಗೆದು ಬಿಸಾಕಿರ್ತಾರೆ ಅಷ್ಟೇ. ಆವರಣಕ್ಕೆ ಬರ್ತದೆ ಅದು, ಆದ್ರೆ ಉಪಯೋಗ ಆಗಿರೋದಿಲ್ಲ. ಹಾಗೆ ನಾವು ಕೂಡ ಹೇಗಿದ್ವಿ? ಕಲ್ತದ ಬಿದ್ದಿದ್ವಿ. ಎಲ್ಲೋ ಪ್ರಪಂಚದಲ್ಲಿ ಬಿಸಿಲು, ಮಳೆ, ಚಳಿ, ದುಃಖ, ನೋವು, ಕಷ್ಟ, ತೊಂದರೆಗಳು ಇದ್ಬಿಟ್ಟು ಅನುಭವಿಸ್ತಾ ಇದ್ವಿ ಅಲ್ವಾ? ನಮ್ಮನ್ನ ಆಯ್ಕೆ ಮಾಡಿದ್ಯಾರು? ಶಿವಬಾಬಾ. ಓಕೆ. ಆಮೇಲೆ ಆ ಕಲ್ಲನ್ನ ತಂದ್ಬಿಟ್ಟು ಏನ್ ಮಾಡ್ತಾರೆ? ಸ್ವಚ್ಛ ಮಾಡಿ ಶಿಲ್ಪಿ ಕೆತ್ತಾ ಇರ್ತದೆ. ಓಕೆ. ಕೆತ್ತಿದಾಗ ಆ ಕಲ್ಲಿಗೆ ಆರಾಮಾಗತ್ತೆ ಅಲ್ವಾ? ಉಳಿಪೆಟ್ಟು. ಹಾಗೇನೆ ನಿಮ್ಗೆ ಪೆಟ್ಟು ಕೊಡ್ತಾರೆ ಬಾಬಾ. ಏನು? ಅಮೃತ ಬೆಳಿಗ್ಗೆ ಹೇಳ್ಬೇಕು. ಅಯ್ಯೋ ಹೇಳ್ಬೇಕಾ? ಈರುಳ್ಳಿ ಬೆಳ್ಳುಳ್ಳಿ ತಿನ್ಬಾರ್ದು, ಈ ರೀತಿ ಬಟ್ಟೆ ಹಾಕೊಳ್ಬೇಕು, ಬಾಬನ್ ನೆನಪು ಮಾಡ್ಬೇಕು. ಇದೆಲ್ಲ ಏನು? ಪೆಟ್ಟುಗಳು. ತಿನ್ಬೇಕಾಗ್ತದೆ, ಸಹನೆ ಮಾಡಬೇಕಾಗ್ತದೆ. ಮನೇಲಿ ನಿಂದನೆ ಮಾಡ್ತಾರೆ, ಊನಲ್ಲಿ ನಿಂದನೆ ಮಾಡ್ತಾರೆ, ಸಂಬಂಧಿಕರು ನಿಂದನೆ ಮಾಡ್ತಾರೋ ಮಾಡಲ್ವೋ? ಅದನ್ನೆಲ್ಲ ನಾವೇನ್ ಮಾಡ್ಬೇಕಾಗ್ತದೆ? ಸಹನೆ ಮಾಡ್ಬೇಕು. ಎಷ್ಟು ಸಹಿಸ್ತಿರೋ ಅಷ್ಟೇನಾಗ್ತದೆ? ಮೂರ್ತಿ ಚೆನ್ನಾಗುತ್ತೆ. ಸುಂದರವಾದ ಮೂರ್ತಿ ರೆಡಿ ಆಗತ್ತೆ. ನೀವು ಏಟೇ ಕೊಟ್ಟಿಲ್ಲ ಅಂತಂದ್ರೆ ಹಂಗೆ ಇರುತ್ತೆ. ಓಕೆ, ನನ್ಗೆ ಏಟು ಬೇಡಪ್ಪ ಅಂತ ಒಂದು ಕಲ್ಲು ಹೇಳ್ತದೆ. ಅವಾಗ ಏನ್ ಮಾಡ್ತಾನೆ ಶಿಲ್ಪಿ? ಕಟ್ ಮಾಡ್ತಾನೆ, ಟೈಲ್ಸಿಗೆ ಆಗ್ತದೆ ಅಷ್ಟೇ. ಹೌದು ತಾನೆ? ಏಟ್ ಚೆನ್ನಾಗಿ ತಿಂದವ್ರು ಏನಾಗ್ತಾರೆ? ಮೂರ್ತಿ ಆಗ್ತದೆ. ಎಲ್ಲಿವರೆಗೆ ಸಂಪೂರ್ಣವಾಗಿ ಮೂರ್ತಿ ಆಗೋದಿಲ್ಲೋ ಅಲ್ಲಿಯವರೆಗೆ ಆ ಮೂರ್ತಿಗೆ ದೇವಸ್ಥಾನದ ಗರ್ಭಗುಡಿಗೆ ಪ್ರವೇಶ ಇಲ್ಲ.
ಎಲ್ಲಿವರೆಗೆ ಆ ಶಿಲ್ಪಿ ತನ್ನ ಕಾರ್ಯವನ್ನ ಮುಗಿಸೋದಿಲ್ಲವೋ ಅಲ್ಲಿಯವರೆಗೆ ಅದೇನಾಗಿರ್ತದೆ, ದೇವಸ್ಥಾನದ ಹೊರಗಡೆಗೆ ಅಲ್ಲೂ ಬಿಸಿಲಲ್ಲಿನೇ ಇರ್ತದೆ, ಬಿಟ್ರೆ ಅದು ಒಳಗಡೆ ಹೋಗ್ಲಿಕ್ಕೆ ಸಾಧ್ಯ. ಇಲ್ಲ. ಈಗ ಬಾಬಾ ಹೇಳ್ತಾರೆ, ನನ್ನ ಕೈಲಿ ಸಿಕ್ಬಿಟ್ಟು ನೀವೇನಾಗಿದ್ದೀರಿ ಇವಾಗ? ಶಿಲ್ಪಿ. ಮೂರ್ತಿ ಆಗಿದ್ದೀರೋ ಇಲ್ಲೋ? ಅರ್ಧಂಬರ್ಧ ಆಗಿದ್ದಿದ್ರೆ ನಾನು ನಿಮ್ಮನ್ನ ಈಶ್ವರೀಯ ಕಾರ್ಯಕ್ಕೆ, ಸಾಕ್ಷಾತ್ಕಾರಕ್ಕೆ, ಪ್ರತ್ಯಕ್ಷತೆಗೆ ನಿಮ್ಮನ್ನ ನಾನು ಉಪಯೋಗ ಮಾಡ್ಕೊಳ್ಳಲ್ಲ. ಮಾಡಿಕೊಳ್ಳುವುದಿಲ್ಲ. ಸಂಪೂರ್ಣವಾಗಿ ನೀವು ಮೂರ್ತಿ ಆಗ್ಬೇಕು. ಅವಾಗ ಯಾರ ಕೈಲಿ ಕೆತ್ಕೊಳ್ಬೇಕು ನಾವು? ಯಾರ ಹತ್ರ ಕೆತ್ಕೊಳ್ಬೇಕು? ಬಾಬನ ಕೈಯಲ್ಲಿ. ಸರಿ, ಆಮೇಲೆ ಮೂರ್ತಿನ ಕೆತ್ತದ ಮೇಲೆ ಏನ್ ಮಾಡ್ತಾರೆ? ಶೃಂಗಾರ ಮಾಡಿಸ್ತಾರೆ. ಅದರ ಮೊದಲು ದೇವಸ್ಥಾನದ ಪ್ರತಿಷ್ಠಾಪನೆ ಮಾಡ್ತಾರೆ. ಏನ್ ಮಾಡ್ತಾರೆ? ಎಲ್ಲಿ? ದೇವಸ್ಥಾನ. ಸರಿ, ಎಲ್ಲಿವರೆಗೆ ಮೂರ್ತಿ ರೆಡಿ ಆಗಿಲ್ವೋ, ದೇವಸ್ಥಾನದ ಪ್ರತಿಷ್ಠಾಪನೆ ಆಗೋದಿಲ್ವೋ, ಅಲ್ಲಿವರೆಗೆ ಮೂರ್ತಿಯ ಎದುರುಗಡೆಗೆ ಭಕ್ತರು ಬರ್ತಾರೋ ಬರಲ್ವೋ? ಬರಲ್ಲ. ಭಕ್ತರು ಬರೋದು ಯಾವಾಗ? ಪ್ರತಿಷ್ಠಾಪನೆ ಆದ್ಮೇಲೆ ತಾನೇ ಭಕ್ತರು ಬರ್ತಾರೆ. ಓಕೆ, ಪುನಃ 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 ಭಕ್ತರು ಯಾವಾಗ ಬರ್ತಾರೆ ದೇವಸ್ಥಾನಕ್ಕೆ? ಅವರಿಂದ ಆಶೀರ್ವಾದ ಸಿಗ್ತದ. ಅವರು ಮೂರ್ತಿಯ ಎದುರುಗಡೆ ಬಂದು ಅವರ ಇಚ್ಛೆಗಳನ್ನಿಟ್ಟಾಗ ಆ ಇಚ್ಛೆಗಳು ಪೂರ್ಣ ಆದರೆ ಮಾತ್ರ ಮೂರ್ತಿ ಎದುರುಗಡೆಗೆ ಯಾರು ಬರ್ತಾರೆ? ಭಕ್ತರು ಬರ್ತಾರೆ. ಓಕೆ, ಹಾಗಿದ್ರೆ ಭಕ್ತರು ಬರಬೇಕಂದ್ರೆ ಮೂರ್ತಿ ಏನ್ ಮಾಡ್ಬೇಕು? ಇಚ್ಛೆಗಳನ್ನು ಪೂರ್ಣ ಮಾಡ್ಬೇಕು. ಆ ಮೂರ್ತಿ ಹತ್ರ ಆ ಯೋಗ್ಯತೆ ಇದೆಯಾ? ಇರ್ಬೇಕು. ಭಕ್ತರ ಇಷ್ಟ ಪೂರ್ಣ ಮಾಡುವಂತ ಯೋಗ್ಯತೆ ಮೂರ್ತಿ ಹತ್ರ ಇದೆಯಾ? ಮತ್ತೆ ಇರೋದು ಯಾರ ಹತ್ರ? ಅವಾಗ ಆ ಮೂರ್ತಿ ತನ್ನ ಮನಸ್ಸು ಬುದ್ಧಿನ ಯಾರ ಹತ್ರ ಇಡಬೇಕು? ಹೇಗೆ ತನ್ನ ಶರೀರವನ್ನ ಸಮರ್ಪಣೆ ಮಾಡ್ತೋ ಹಾಗೆ ಮನಸ್ಸು ಬುದ್ಧಿಯನ್ನ ಸಂಪೂರ್ಣವಾಗಿ ಯಾರ ಕೈಲಿ ಕೊಡ್ಬೇಕು? ಅದನ್ನೇ ಬಾಬಾರ್ದು ಶ್ವಾಸ, ಸಂಕಲ್ಪ, ಸಮಯ ಎಲ್ಲವನ್ನು ಯಾರಿಗೆ ಕೊಡ್ಬೇಕಂತೆ? ಎಲ್ಲವನ್ನು ಬಾಬನಿಗೆ ಕೊಟ್ಟಾಗ ನಿಮ್ ಕೈಲಿ ಏನು ಉಳಿತು? ಏನು ಇಲ್ಲ. ಯಾರು ಉಪಯೋಗ ಮಾಡ್ತಿದ್ದಾರೆ? ಓಕೆ ಓಕೆ. ಆವಾಗ ಭಕ್ತರ ಇಷ್ಟ ಪೂರ್ಣ ಮಾಡ್ತಾ ಇರೋದು ಯಾರು? ಬಾಬಾ ಅಲ್ವಾ? ಮೂರ್ತಿ ಹೇಳೋದೇನು? ಸಾಧನೆ. ಸರಿ, ಹಾಗಿದ್ರೆ ಕಿರೀಟ ಯಾರಿಗೆ ಸಿಗ್ತದೆ? ಮೂರ್ತಿಗೆ. ಹಾರ ಯಾರಿಗೆ ಸಿಗ್ತದೆ? ಮೂರ್ತಿಗೆ. ಹಣ್ಣು ಯಾರಿಗೆ ಸಿಗ್ತದೆ? ಮೂರ್ತಿಗೆ. ಭೋಜನ ಯಾರಿಗೆ ಸಿಗ್ತದೆ? ಮೂರ್ತಿಗೆ. ಆಗಿದೆ. ಫಲತಾ ಮೂರ್ತಿಗಳಾಗ್ಬೇಕು ಅಂತಂದ್ರೆ ನಿಮ್ಮ ಪ್ರತಿಯೊಂದು ಸೆಕೆಂಡು, ಪ್ರತಿಯೊಂದು ಸಮಯ, ಶ್ವಾಸ, ಸಂಕಲ್ಪ, ಕರ್ಮ, ಕರ್ಮೇಂದ್ರಿಯ, ಕರ್ಮದ ಫಲ ಎಲ್ಲವನ್ನು ನಾನು ಯಾರಿಗೆ ಒಪ್ಪಿಸ್ಬೇಕು? ಬಾಬಾ. ನೀವು ಯೋಚನೆ ಮಾಡ್ಬೇಕಿಲ್ಲ, ಆತ್ಮನೇ ಕೊಡ್ಬೇಕು, ಈ ಉದ್ದೇಶ ಕೊಡ್ಬೇಕು, ಈ ಪ್ರಮಾಣದಲ್ಲಿ ಕೊಡ್ಬೇಕು ಅಂತ ನೀವು ಕೇಳಬೇಕಾದ ಅವಶ್ಯಕತೆ ಇರೋದಿಲ್ಲ. ನೀವ್ ಹೆಂಗೆ ಇರ್ತೀರಿ? ನೀವು ಸಾಧನವಾಗಿರ್ತೀರಿ. ನಿಮ್ಮ ಎದುರುಗಡೆ ಭಗವಂತ ಭಕ್ತರನ್ನ, ಜ್ಞಾನಿಗಳನ್ನ ಸಾಕ್ಷಾತ್ಕಾರ ಮಾಡ್ಲಿಕ್ಕೆ ಕಳಿಸ್ತಾರೆ. ಅವ್ರಿಗೆ ಏನೇನು ಬೇಕು ಅದನ್ನೇನ್ ಮಾಡ್ತಾರೆ? ಕೊಟ್ಬಿಟ್ಟು ಕಳಿಸ್ತಾರೆ. ಈಗ ಭಗವಂತನ ಪ್ರಶ್ನೆ, ಈಗ ನೀವು ಇಲ್ಲಿವರೆಗೆ ಮೂರ್ತಿ ಆಗಿದಿರೋ ಆಗಿಲ್ವೋ? ಮಾಮ ಇದ್ರೆ ಸಫಲತಾ ಮೂರ್ತಿ ಬನು ಅಂತ ಹೇಳ್ತಿದ್ದಾರೆ, ಸಫಲತಾ ಮೂರ್ತಿಗಳಾಗಿ ಅಂತ ಹೇಳ್ತಿದ್ದಾರೆ. ಅಂದ್ಮೇಲೆ ಇಲ್ಲಿವರೆಗೆ ನಾವು ಸಫಲತಾ ಮೂರ್ತಿಗಳು ಆಗಿದೆವೋ ಆಗಿಲ್ವೋ? ಹಾಗಿದ್ರೆ ಏನಾಗಿದ್ದೀರಿ? ಒಂದೊಂದ್ಸಲ ಆಗ್ತೀವಿ, ಒಂದೊಂದ್ಸಲ ಆಗೋದಿದ್ರೆ ನಿಮ್ಮ ಎದುರುಗಡೆ ಭಕ್ತರು ಬರ್ಬೇಕಲ್ವಾ? ಭಕ್ತರು ಬರ್ತಾ ಇದ್ದಾರಾ ದರ್ಶನಕ್ಕೆ? ಯಾರು ಬರ್ತಾ ಇದ್ದಾರೆ? ಯಾರು ಬರ್ತಾರೆ? ಅಣ್ಣವ್ರೆ, ಬೆಳಿಗ್ಗೆ ಎದ್ದ ತಕ್ಷಣ ಜಗಳ ಮಾಡ್ಲಿಕ್ಕೆ ನಮ್ಮ ಮನೆಯವ್ರು ಬರ್ತಾರೆ. ಜಗಳ ಮಾಡ್ಲಿಕ್ಕೆ ಯಾರು ಬರ್ತಾರೆ? ಮಗಳು ಬರ್ತಾರೆ. ಸೆಂಟರ್ ಹೋದ ತಕ್ಷಣ ಅಕ್ಕರು ಚೆನ್ನಾಗಿ ಬೈತಾರೆ. ಅಂದೇನರ್ಥ? ಇನ್ನು ಮೂರ್ತಿ ಅಲ್ಲ, ಇನ್ನು ಸಾಲಗಾರ ಆಗಿದ್ದೀರಿ ಅಂತ ಅರ್ಥ. ಮೂರ್ತಿ ಆಮೇಲೆ ಏನಾಗಿದ್ದೀರಿ ಇನ್ನುವರೆಗೂ?
ಅಂದ್ರೆ ನಿಮ್ ಯೋಗ ಇನ್ನೂ ಸರಿ ಆಗಿಲ್ಲ, ಆಗಿಲ್ಲ. ಅವ್ರಿಗೇನ್ ಪೇಮೆಂಟ್ ಆಗ್ಬೇಕು, ಅದು ಪೇಮೆಂಟ್ ಆಗಿಲ್ಲ. ಮಾಡಿಲ್ಲ. ಓಕೆ. ಹಾಗಿದ್ರೆ ಭಗವಂತ ನಿಮ್ಮನ್ನು ಉಪಯೋಗ ಮಾಡ್ಕೊಳ್ತಾ ಇದಾರೋ ಇಲ್ವೋ? ಮಾಡ್ಕೊಳ್ತಾ ಇದಾರೋ ಇಲ್ವೋ? ಮಾಡ್ತಾ ಇದ್ದಾರೆ. ಹಾ, ಹಾಗಿದ್ರೆ ಸಫಲತಾ ಮೂರ್ತಿ ಆಗಿದಿರೋ ಆಗಿಲ್ವೋ? ಪ್ರಮಾಣದಲ್ಲಿ ನೀವು ಮೂರ್ತಿ ಅಂತ ಹೇಳಿರ್ಬೋದು, ಎಲ್ಲಾ ಬಾಬನಿಗೆ ಕೊಟ್ಟಿದ್ದೀವಿ ಅಂತಾನು ಹೇಳಿರ್ಬೋದು, ಆದ್ರೆ ಸಫಲತೆಯ ಅನುಭವ ನಿಮಗೆ ಆಗ್ತಾ ಇದೆಯಾ? ನಿಮ್ಮ ಮನಸ್ಸು ಬುದ್ಧಿ ನಿಮ್ಮ ಮಾತು ಕೇಳ್ತಾ ಇದೆಯಾ? ನಿಮ್ಮ ಮನೆಯಲ್ಲಿರುವಂತ ನಿಮ್ಮ ಶರೀರಧಾರಿಗಳು, ನಿಮ್ಮ ಸಂಬಂಧಿಗಳು ನಿಮ್ಮ ಮಾತನ್ನ ಕೇಳ್ತಾ ಇದ್ದಾರಾ? ಶರೀರ ನಿಮ್ಮ ಮಾತನ್ನ ಕೇಳ್ತಾ ಇದೆಯಾ ಅಂತಂದ್ರೆ ನೀವು ಸಫಲರು ಆಗಿದ್ದೀರಿ ಅಂತ ಅರ್ಥ. ಅವರಿನ್ನು ನಿಮ್ಮ ಮಾತನ್ನ ಕೇಳ್ತಾ ಇಲ್ಲ ಅಂತಂದ್ರೆ ನೀವು ಮಾಡುವಂತ ರಾಜಯೋಗ ಇನ್ನೂ ಸರಿ ಆಗಿಲ್ಲ. ಆಗಿಲ್ಲ. ಓಕೆ, ಇಲ್ಲಿವರೆಗೆ ನಾವು ಸಫಲತಾ ಮೂರ್ತಿ ಆಗಿದೀವಿ ಆಗಿಲ್ಲ? ಪುನಃ ಮತ್ತು ಬಾಬಾನ ಪ್ರಶ್ನೆ ಹೇಳಿ. ಆಗಿಲ್ಲ. ಆಗಿಲ್ಲ ಅಂದ್ರೆ ಇವಾಗಿನ ಆಗಿದ್ದೀರಿ. ಇನ್ನು ಸಾಲಗಾರ, ಹಾ, ಇನ್ನು ಸಾಲದಾಗೆ ಇದ್ದೀವಿ. ಬಾಬಾ ಹೇಳ್ತಾರೆ ಮ್ಯಾಕ್ಸಿಮಮ್ ಇಲ್ಲಿವರೆಗೆ ನಿಮ್ಮಲ್ಲಿ ಕೆಲವರು ಬ್ರಾಹ್ಮಣರು ಆಗಿರಬಹುದು. ಏನಾಗಿರಬಹುದು? ಬ್ರಾಹ್ಮಣ. ಓಕೆ, ಬ್ರಾಹ್ಮಣರು ಅಂದ್ರೆ ಯಾರು? ಬಾಬನ್ ಜ್ಞಾನ, ಆತ್ಮಜ್ಞಾನ ತಗೊಂಡು ಆತ್ಮೇಲೆ ಕೇಳಿ. ಕೇವಲ ನೀವು ಒಬ್ಬರೇನೆ ರಾಜಯೋಗವನ್ನ ಮಾಡಿ ನಿಮ್ಮ ಸ್ವಾರ್ಥಕ್ಕೋಸ್ಕರ, ನಿಮ್ಮ ಸಂಸಾರಕ್ಕೋಸ್ಕರ ನೀವು ಭಗವಂತನ ಹತ್ರ ಕೇಳಿಬಿಟ್ಟು ಅದನ್ನು ನೀವು ಸಾಧನೆ ಮಾಡಿ ಪಡ್ಕೊಂಡಿದ್ದಿದ್ರೆ ನಿಮಗೆ ಬ್ರಾಹ್ಮಣರು ಅಂತ ಹೇಳುವುದಿಲ್ಲ. ನೀವ್ಯಾರು? ಭಕ್ತರು. ನೀವ್ಯಾರು? ಭಕ್ತರು. ಬ್ರಾಹ್ಮಣರು ಯಾರು ಅಂತಂದ್ರೆ ಅವ್ರಿಗೆ ಏನಾದ್ರೂ ಒಂದು ಸಮಸ್ಯೆ ಇರಬೇಕು, ಅವರು ನಿಮ್ಮ ಹತ್ರ ಬರಬೇಕು, ಆ ಸಮಸ್ಯೆನ ನೀವು ಕೇಳಬೇಕು, ಅದನ್ನು ವೈದ್ಯ ಬಾಬನಿಗೆ ಹೇಳಬೇಕು, ನಿಮ್ಮ ಮೂಲಕ ಅವರಿಗೆ ಸಮಸ್ಯೆಗಳಿಗೆ ಪರಿಹಾರ ಸಿಗಬೇಕು. ಮನಸ ವಾಚ ಕರ್ಮಣ ತನುಮನ ಧನದಿಂದ ಬೇರೆಯವರಿಗೆ ಈಶ್ವರಿ ಸೇವೆಗೆ ನಿಮಿತ್ತರಾಗಿ ಅವರ ಸಮಸ್ಯೆಗಳು ಪರಿಹಾರ ಆದರೆ ನೀವ್ಯಾರು? ಬ್ರಾಹ್ಮಣರು ಅಂತ ಅರ್ಥ. ಓಕೆ, ಈಗ ಮೂರ್ತಿಯ ಸ್ಟೇಜು ಬ್ರಾಹ್ಮಣತ್ವದಕ್ಕಿಂತ ಮೇಲಿನ ಸ್ಟೇಜು ಕೆಳಗಡೆ ಸ್ಟೇಜು? ಮೇಲಿನ ಸ್ಟೇಜ್. ಓಕೆ, ನೀವು ಮೂರ್ತಿ ಆದಾಗ ಯಾರು ಬಂದ್ಬಿಟ್ಟು ನಿಮ್ಮ ಹತ್ರ ಏನೂ ಹೇಳೋದಿಲ್ಲ, ನೀವು ಯಾರ ಹತ್ರ ಮಾತಾಡಬೇಕಾದಂತ ಅವಶ್ಯಕತೆ ಇರೋದಿಲ್ಲ. ಅವ್ರು ನಿಮಗೆ ಕೈ ಮುಗಿತಾರೆ, ಏನೇನೋ ಹೇಳ್ತಾ ಇರ್ತಾರೆ, ಅವರು ಕೂಗ್ತಾ ಇರ್ತಾರೆ, ಕಣ್ಣಲ್ಲಿ ನೀರು ಬರ್ತಾ ಇರ್ತದೆ. ಮೂರ್ತಿಗೆ ಏನ್ ಹೇಳ್ತಿದ್ದಾರೆ ಅಂತ ಗೊತ್ತಾಗತ್ತಾ? ಇಲ್ಲ. ಏನಾಗ್ತಾ ಇರ್ತದೆ? ಅವರು ಭಗವಂತನ ನೆನಪು ಮಾಡ್ಬಿಟ್ಟು ಭಗವಂತನ ಶಕ್ತಿ ಜ್ಞಾನ ಹೊರಗಡೆ ಹೋಗಿದ್ದು ಮಾತ್ರ ಅವ್ರಿಗೆ ಏನಾಗತ್ತೆ? ಗೊತ್ತಾಗತ್ತೆ. ಮೂರ್ತಿ ಸ್ವರೂಪದಲ್ಲಿ ಮೂರ್ತಿ ಬ್ರಾಹ್ಮಣರ ಹತ್ರ ಭಕ್ತರ ಹತ್ರ ಮಾತಾಡಲ್ವೋ? ಮಾತಾಡಲ್ಲ. ಅದ್ರ ಶಕ್ತಿ ಮಾತ್ರ ಹೋಗ್ತಾ ಇರ್ತದೆ. ಹಾಗೆ ಈ ಮೂರ್ತಿ ಸ್ಟೇಜ್ ಅಂದ್ರೆ ಸಂಪೂರ್ಣವಾಗಿ ತಪಸ್ಸಿನ ಸ್ಟೇಜ್. ಯಾವ ಸ್ಟೇಜು? ಅವಾಗ ಎಷ್ಟೊತ್ತು ನೀವು ಮೂರ್ತಿ ಸ್ಟೇಜ್ ಅಲ್ಲಿ ಇದೀರೋ ನಿಮ್ಮ ಸಮಯ, ಸಂಕಲ್ಪ, ಮನಸ್ಸು ಸಂಪೂರ್ಣವಾಗಿ ಯಾರ ಕೈಲಿದೆ? ನಿಮ್ಮ ವೈಯಕ್ತಿಕ ವಿಷಯಕ್ಕೋಸ್ಕರ ಆ ಮನಸ್ಸನ್ನ ಉಪಯೋಗ ಮಾಡುವ ಹಾಗೆ ಇಲ್ಲ. ಅದು ಯಾವ್ದಕ್ಕೋಸ್ಕರ? ಸಂಪೂರ್ಣ ಬಾಬಾ ಯಾರಿಗೆ ಇಷ್ಟಪಡ್ತಾರೋ ಅವರಿಗೆ ಶಕ್ತಿ ಕೊಡುವುದಕ್ಕೋಸ್ಕರ ಮಾತ್ರ. ಹಾಗಿದ್ರೆ ನಿಮ್ಗೆ ಅವಾಗ ಏನ್ ಅನುಭವ ಆಗ್ತಾ ಇರ್ತದೆ? ಏನ್ ಅನುಭವ ಆಗ್ತಾ ಇರ್ತದೆ? ಆ ಸಪ್ತ ಗುಣಗಳ ಅನುಭವ ಮಾತ್ರ ಆಗ್ತದೆ. ಶಕ್ತಿ ಏನಾಗ್ತದೆ? ಫ್ಲೋ ಆಗ್ತಾ ಇದೆ. ಮತ್ತು ಜನರಿಂದ ಆಶೀರ್ವಾದ ನಿರಾಕಾರ ರೂಪದಲ್ಲಿ ಸಿಗ್ತಾ ಇದೆ. ಜೊತೆಗೆ ಜನರಿಂದ ಹೇಗೆ ಮೂರ್ತಿಗೆ ದೇವಸ್ಥಾನ, ಹೂವು, ಹಣ್ಣುಗಳೆಲ್ಲ ಬರ್ತಾವೋ, ನಿಮ್ಗೆ ಕೀರ್ತಿ, ಗಾಯನ, ವರ್ಣನ, ಸಾಧನ ಎಲ್ಲಾನು ಕೂಡ ಏನಾಗ್ತಾ ಇರ್ತದೆ? ಏನೇನು ಬೇಕು ಅದು ಬರ್ತಾ ಇರ್ತದೆ. ನೀವ್ ಯಾರ ಹತ್ರ ಏನನ್ನು ಕೂಡ ಏನ್ ಮಾಡೋದಿಲ್ಲ, ಕೇಳುವುದಿಲ್ಲ, ಬೇಡುವುದಿಲ್ಲ. ಈಶ್ವರ್ಯ ಕಾರ್ಯದಿಂದ ನಿಮ್ಗೆ ಅದೆಲ್ಲ ಏನಾಗ್ತಾ ಇರ್ತದೆ? ಸಿಗ್ತಾ ಇರ್ತದೆ. ಹಾಗಿದೆ ವರ್ತಮಾನ ಸಮಯದ ಅನುಸಾರ ಈ ವರ್ಷ ನಾವ್ ಯಾವ ಕೆಲಸ ಮಾಡ್ಬೇಕಂತೆ? ಯಾವ ಕೆಲಸ ಮಾಡ್ಬೇಕು? ಏನಾಗ್ಬೇಕು? ಸಫಲತಾ ಮೂರ್ತಿಗಳು. ಓಕೆನಾ? ಅಂದ್ರೆ ನೀವು ಮನಸ್ಸನ್ನು ಸಂಪೂರ್ಣವಾಗಿ ಬಾಬಾನ ಹತ್ರ ಕೊಟ್ಟು ನಿಮ್ಮ ಮೂಲಕ ಸಫಲತೆ ಆಗೋದರ ಅನುಭವ ನಿಮ್ಗೆ
ಆಗ್ತಾ ಇರಬೇಕು. ಅದಕ್ಕೋಸ್ಕರ ನೀವು ಬೇರೆ ಏನೂ ಕರ್ಮವನ್ನ ಮಾಡಬಾರ್ದು. ಕರ್ಮ ಮತ್ತು ಕರ್ಮೇಂದ್ರಿಯ ಸಮಯ ಸಂಕಲ್ಪ ಸಂಪೂರ್ಣ ಯಾರಿಗೆ ಸಮರ್ಪಣೆ? ಬಾಬಾ ಬಾಬನಿಗೆ. ಆ ಕರ್ಮವನ್ನ ಮಾಡಲಿಕ್ಕೆ ಬಾಬಾ ಏನು ಶಕ್ತಿ ಪ್ರವಾಹ ಮಾಡ್ತಿದ್ದಾರೆ, ಏನು ಸಫಲತೆ ಇದೆ, ಅದರ ಕಡೆಗೆ ಮಾತ್ರ ಗಮನ ಕೊಡೋದು ನಿಮ್ಮ ಕೆಲಸನೇ ಹೊರತು ಬೇರೆ ಯಾವ ಕೆಲಸನೂ ನಿಮ್ಮದು ಅಲ್ಲ. ಹೀಗೆ ನಿಮ್ಮ ಒಂದು ಈಶ್ವರಿಯ ಜೀವನವನ್ನ, ಈಶ್ವರಿಯ ಪಾತ್ರವನ್ನ, ಈಶ್ವರಿಯ ಕರ್ತವ್ಯವನ್ನ ಸಮಯದ ಅನುಸಾರ ಪರಿವರ್ತನೆ ಮಾಡಿದಾಗ ಏನಾಗ್ತದೆ? ಸಫಲತಾ ಏನಾಗ್ತದೆ? ಊರಿನಲ್ಲೆಲ್ಲ ಜೋರಾಗಿ ಬೆಂಕಿ ಬಿದ್ದಾಗ ತಣ್ಣಗೆ ಮಾಡ್ಲಿಕ್ಕೆ ಏನ್ ಮಾಡ್ಬೇಕು? ನೀರ್ ಹಾಕ್ಬೇಕು. ಲೋಟದಲ್ಲಿ ತಂದು ನೀರ್ ಹಾಕ್ಬೇಕು. ಅವಾಗ ಬಾವಿ ತೆಗಿಲಿಕ್ಕೆ ಹೋಗ್ಬೇಕು. ಬಕೆಟ್ ಅಲ್ಲಿ ತಂದು ಹಾಕ್ಬೇಕು. ಅಲ್ಲ, ಪ್ಲಾಸ್ಟಿಕ್ ಫೈರ್ ಎಂಜಿನ್ ತರಬೇಕು. ಮಳೆ ಮಳೆ ಸುರಿಸ್ಬೇಕು. ಮಳೆ ಸುರಿಸ್ಬೇಕು ತಾನೆ. ವಿಶ್ವದ ಎಲ್ಲಾ ಕಡೆಗೂ ಬೆಂಕಿ ಬಿದ್ದಿದೆ ಅಂತ ಏನ್ ಮಾಡ್ಬೇಕಾಗ್ತದೆ? ಮಳೆನೇ ಸುರಿಬೇಕು. ಬರ್ಬೇಕು. ನಿಮ್ಮ ಶರೀರಕ್ಕೆ ಬೆಂಕಿ ಬಿದ್ದಿದೆ ಅಂತ ನಿಮ್ಮ ಶರೀರದ ಬಕೆಟ್ ಅಲ್ಲಿ ನೀರ್ ಹಾಕ್ಬಹುದು, ಹೌದಾ? ಪೂರ್ತಿ ಮನೆಗೆ ಬೆಂಕಿ ಬಿದ್ದಿದೆ ಅಂತಂದ್ರೆ ಫೈರ್ ಎಂಜಿನ್ ತರಬಹುದು, ಹೌದಾ? ಪೂರ್ತಿ ಊರಿಗೆ ಬೆಂಕಿ ಬಿದ್ದಿದೆ ಅಂತಂದ್ರೆ ಮಳೆನೇ ಬರ್ಬೇಕು. ಆಗಿದ್ರೆ ಇವಾಗ ನಿಮ್ಮ ಊರಲ್ಲಿ ಬಿದ್ದಿದ್ಯೋ ನಿಮ್ಗೆ ಮಾತ್ರ ಬೆಂಕಿ ಬಿದ್ದಿದ್ಯೋ? ಊರಿಗೆ ಬಿದ್ದಿದೆ ಜಗತ್ತಿಗೆ. ಹಾಗಿದ್ರೆ ಆ ಬೆಂಕಿ ಜೊತೆಗೆ ನೀವು ತುಪ್ಪ ಹಾಕ್ಬೇಕು, ಪೆಟ್ರೋಲ್ ಹಾಕ್ಬೇಕು, ಕೆರೋಸಿನ್ ಹಾಕ್ಬೇಕು. ನೀರ್ ಹಾಕ್ಬೇಕು. ಓಕೆ. ಹಾಗಿದ್ರೆ ಆ ನೀರು ಮೇಲಿಂದ ಬೀಳ್ಬೇಕು, ಕೆಳಗಡೆಯಿಂದ ಬೀಳ್ಬೇಕು ಮೇಲಿಂದ ಅಲ್ವಾ? ಹಾಗೆ ಮನಸ್ಸನ್ನೆಲ್ಲಿ ಇಡ್ಬೇಕು ನೀವು? ಬಾಬನ್ ಜೊತೆ ಬಾಬನ ಹತ್ರ ಇಟ್ಟು ಕೇವಲ ಆ ಶಕ್ತಿ ಪ್ರವಾಹ ಆಗಿದ್ದು ಮಾತ್ರ ಗೊತ್ತಾಗ್ತಾ ಹೋದಾಗ ಪ್ರತಿದಿನ ಮನುಷ್ಯಾತ್ಮದಿಂದ ಹೊರಟಿರುವಂತ ನೆಗೆಟಿವ್ ಏನಾಗ್ತಾ ಹೋಗ್ತದೆ? ಪಾಸಿಟಿವ್ ಕೆಳಗಡೆಯಿಂದ ಬೆಂಕಿ ಚೆನ್ನಾಗಿ ಉರಿತಾ ಇರ್ತದೆ. ಅಷ್ಟೇ ಜೋರಾಗಿ ಮಳೆ ಬಂದಾಗ ಅದು ಹಾಗೇನಾಗ್ತದೆ? ತಣ್ಣಗಾಗುತ್ತೆ. ಮಳೆ ನಿಂತು ಬಿಟ್ರೆ ಮತ್ತೆ ವಾಪಸ್ ಬೆಂಕಿ ಏನಾಗ್ಬಿಡ್ತದೆ? ಜೋರು ಅದಕ್ಕಾಗಿ ಬೆಂಕಿಯನ್ನು ಎಲ್ಲಿವರೆಗೆ ಅದನ್ನು ಸುರಿಸ್ತಾ ಇರಬೇಕು? ತಣ್ಣಗಾಗುತ್ತೆ. ಪೂರ್ತಿಯಲ್ಲಿ ಬೆಂಕಿಯ ಹೆಸರು ಗುರುತು ಕೂಡ ಇರಬಾರ್ದು. ಅಲ್ಲಿಯವರೆಗೆ ಮಳೆ ಏನಾಗ್ತಾ ಇರಬೇಕು? ಸುರಿತಾ ಧಾರಾಕಾರ ಮಳೆ. ಅದನ್ನ ಹೇಳ್ತಾರೆ ಕುಂಭದ್ರೋಣ ಮಳೆ ಅಂತ ಹೇಳ್ತಾರೆ. ಆ ರೀತಿ ಸುರಿಸಬೇಕಾಗ್ತದೆ. ಅರ್ಥ ಆಯ್ತಾ? ಅದಕ್ಕಾಗಿ ನಾವೇನ್ ಮಾಡ್ಬೇಕು? ಸಫಲತಾ ಮೂರ್ತಿಗಳು ಆಗ್ಬೇಕಾಗ್ತದೆ. ಓಕೆ. ಈ ರೀತಿ ಸಾಧನೆಯನ್ನ ನಾವು ಬಾಬನ್ ಜೊತೆಗೆ ಸಂಗಮ ಯುಗದಲ್ಲಿ ವರ್ತಮಾನ ಸಮಯದಲ್ಲಿ ಮಾಡಬೇಕಾಗ್ತದೆ. ಓಕೆನಾ? ಅಚ್ಚಾ. ಓಂ ಶಾಂತಿ. ಆಪ್ಷನ್. ಓಂ ಶಾಂತಿ.